ಹವಾನ ಕ್ರಿಯೇಟ್ ಮಾಡ್ತಿದ್ದ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಸಿನಿಮಾ ಮತ್ತೆ ನೀವೇ ಇದ್ದೀರಿ, ಏನು ನಿರೀಕ್ಷೆ ಮಾಡೋದು ಪ್ರೇಕ್ಷಕರು? ಫಸ್ಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ಅದು ಮುಂಗಾರು ಮಳೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಹೊಸ ಪ್ರಯತ್ನ ಆ್ಯಂಡ್ ಒಂದು ಲಿಮಿಟೆಡ್ ಬಜೆಟಲ್ಲಿ ಹೀಗೀಗೆ ಮಾಡಬೇಕು, ಒಂದೇನೋ ಚೆನ್ನಾಗಿ ಮಾಡಬೇಕು, ಬೇರೆ ಥರ ಮಾಡಬೇಕು ಅಂತ ಮಾಡಿದ್ವಿ. ಅದು ಮುಂಗಾರು ಮಳೆ ಆಯಿತು. ಈಗ ಮುಂಗಾರು ಮಳೆ 2 ಅಂತ ಮಾಡಬೇಕಾದ್ರೆ ನನಗೆಷ್ಟು ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾ ಮೇಲಿದೆಯೋ ಆಡಿಯನ್ಸ್ಗೂ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ಈ ಸಲ ಒಂದು ಕಥೆ ಮಾತ್ರ ಸ್ಟ್ರಾಂಗಾಗಿ ಹಿಡ್ಕೊಂಡು ಅದನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕೋ ಆ ಥರ ಮಾಡಬೇಕು ಅಂತ ಒಂದು ಲಿಮಿಟೇಷನ್ ಹಾಕ್ಕೊಳ್ಳಿಲ್ಲ. ಬಜೆಟಿಂಗ್ ವೈಸ್ ಆಗಿರ್ಬೋದು ಆ್ಯಂಡ್ ಶೂಟಿಂಗ್ ವೈಸ್ ನಾನು ಡೇಟ್ಸು ಅಷ್ಟೇ ಲಿಮಿಟೇಷನ್ ಇರಲಿಲ್ಲ. ಇದು 60 ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಇದು 55 ದಿನ ಸಿನಿಮಾ, 60 ದಿನ ಅಂದರೆ ಒಂದು 2 ಡೇಸ್ ಬಫರಿಂಗ್ ಇಟ್ಕೊಂಡಿರ್ತೀವಿ. ಈ ಸಿನಿಮಾ ಅಲ್ಲಿ ಡೇಟ್ಸ್ ಅಂತ ಇಟ್ಕೊಂಡಿರಲಿಲ್ಲ. ಯಾವಾಗ ಕರೆದ್ರೂ ಚೆನ್ನಾಗಿ ಬರಬೇಕು ಅಂತ ಐ ಥಿಂಕ್ 100+ ದಿನ ಶೂಟ್ ಮಾಡಿದ್ವಿ. ಸೊ ಐ ಥಿಂಕ್ ಆಡಿಯನ್ಸ್ ಕೂಡ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ ಅಂದ್ಕೊಂಡಿದ್ದಾರೆ. ಅಲ್ಲಿ ದೇವದಾಸ್ ಇದ್ದ, ಫಾಲ್ಸ್ ಇತ್ತು, ಒಂದು ಕಡೆ ಪಟ್ಟು ಡೈಲಾಗ್ಗಳಿತ್ತು. ಕಥೆ ಬಗ್ಗೆ ನಾನೇನು ಮಾತಾಡಲ್ಲ. ಕಥೆ ಬಗ್ಗೆ ಐ ಥಿಂಕ್ ಶಶಾಂಕ್ ಅವರು ಬೆಟರ್ ಟು ಎಕ್ಸ್ಪ್ಲೇನ್ ಕಥೆ ಬಗ್ಗೆ ಹೆಚ್ಚಿಗೆ ಏನೇನಾಗುತ್ತೆ ಏನು ಹೇಗೆ ಅಂತ. ನನಗೆ ಎಕ್ಸೈಟ್ ಆಗಿದ್ದು ಫಸ್ಟ್ ಆಫ್ ಆಲ್ ಪ್ರೀತಮ್ ಅನ್ನೋ ಕ್ಯಾರೆಕ್ಟರ್. 2006ನ ಪ್ರೀತಮ್ ಕ್ಯಾರೆಕ್ಟ್ರು ಮತ್ತು 2016ನ ಪ್ರೀತಮ್ ಕ್ಯಾರೆಕ್ಟ್ರು ಹೇಗೆ ಒಂದು ಕ್ಯಾರೆಕ್ಟ್ರು ಹೇಗೆ ಮೋಲ್ಡ್ ಮಾಡಬೇಕು ಅನ್ನೋ ಚೆನ್ನಾಗಿ ಮೋಲ್ಡ್ ಮಾಡಿದರು. ಅದು ತಕ್ಕಾಗಿ ನಾನು ಎನ್ಯಾಕ್ಟ್ ಮಾಡಿಕೊಂಡು ಹೋಗಿದ್ದೇನೆ. ಸಕಲೇಶ್ಪುರಕ್ಕೆ 5 ಸಲ ಹೋದ್ವಿ. ಬರೋದು ಏನೋ ಮತ್ತು ಸೀಸನ್ ವೈಸ್ ಮತ್ತು ಮಳೆಗಾಲದಲ್ಲಿ ಹೋಗೋದು, ತಿರ್ಗಾ ಬೇಸಿಗೆಯಲ್ಲಿ ಹೋಗೋದು, ಸೀಸನ್ ವೈಸ್ ಹೋದ್ವಿ. ಸಕಲೇಶ್ಪುರ ಒಂದು 5 ಶೆಡ್ಯೂಲ್ ಹೋದ್ವಿ. ಅದಾದಮೇಲೆ ರಾಜಸ್ಥಾನ್ ಒಂದು ದೊಡ್ಡ ಶೆಡ್ಯೂಲ್. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ರಾಜಸ್ಥಾನದಲ್ಲಿ. ನಾನು ಯಾವತ್ತೂ ರಾಜಸ್ಥಾನಿಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ರಾಜಸ್ಥಾನದಲ್ಲಾಯಿತು. ಸೊ ಆ್ಯಂಡ್ ಆ ಪಾರ್ಟ್ ಎಲ್ಲ ಭಾಳ ಫ್ರೆಶ್ ಅನಿಸುತ್ತೆ ಆಡಿಯನ್ಸ್ಗೆ, ತುಂಬಾ ಫ್ರೆಶ್ ಆಗಿದೆ. ಈಗ ಮುಂಗಾರು ಮಳೆ ಅಂದ ತಕ್ಷಣ ಮಳೇಲಿ ಮಾಡಿರ್ತಾರೆ, ಅದೆಲ್ಲ ಅದ್ರ ಜೊತೇಲಿ ಈ ಥರ ಎಲ್ಲ ಮಾಡಿರೋದು ತುಂಬ ಖುಷಿ ಕೊಡ್ತು ನನಗೆ. ಆ್ಯಂಡ್ ಸ್ಲೋವೇನಿಯಲ್ಲಿ ಮಾಡಿದೆ. ಸೊ 3-4 ಥರದ ಸೀಸನ್ನ ಒಂದು ಸಿನಿಮಾಲ್ಲಿ ನೋಡ್ಬೋದು. ಫಸ್ಟು ಮುಂಗಾರು ಮಳೆ ಅಂತ ಹೇಳಿದ ತಕ್ಷಣ ಬರೋದೇ ಹಾಡುಗಳು ತಲೆಯಲ್ಲಿ. ಮುಂಗಾರು ಮಳೆಯಲ್ಲಿ ಆ ಥರ ಹಾಡಿತ್ತು, ಇದರಲ್ಲಿ ಏನು ಮಾಡಿರ್ತಾರೆ ಅಂತ. ಅದಂತೂ ಭಯ ನನಗೆ. ಆಡಿಯೋ ರಿಲೀಸ್ ಆಗಿ ಎಸ್ಪೆಷಲಿ 24 hours ಅಂತೂ ತುಂಬ ಭಯ ಇತ್ತು ನನಗೆ, ಯಾವ ಥರ ತೊಗೋತಾರೆ ಆಡಿಯೋ. ಬಿಕಾಸ್ ಒಂದು ಕಂಪ್ಯಾರಿಸನ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಮುಂಗಾರು ಮಳೆ ಸಾಂಗ್ ಸಂಗೀತ ಅನಿಸುತ್ತಿದೆ, ಇದರಲ್ಲಿ ಯಾವುದು ಮಾಡ್ತಾರೆ ಅನಿಸುತ್ತಿದೆ ಥರ ಅಂತ. ಸೊ ಅದೆಲ್ಲ ತುಂಬ ಭಯ ಇತ್ತು. ಆಡಿಯೋ ಬಂದು ಮ್ಯಾಸಿವ್ ಹಿಟ್ ಅಂತ ಜನ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಸರಿಯಾಗಿ ನೆನಪಿದೆ, ಗಮನಿಸು, ಆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದಮೇಲೆ ಐ ಥಿಂಕ್ ಅರ್ಜುನ್ ಅವ್ರ ಪಾರ್ಟ್ನ ಅವ್ರು ಗೆದ್ಬಿಟ್ರು. ಸೊ ಅಲ್ಲಿ ಅರ್ಧ ಬ್ಯಾಟ್ಲ್ ಗೆದ್ದಂಗೆ ಆಗೋಯ್ತು ನಮಗೆ. ಒಂದು ಎಮೋಷನ್ ಸಾಂಗ್ಸ್ ಆಗಿರ್ಬೋದು, ರೊಮ್ಯಾಂಟಿಕ್ ಸಾಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮೂಡ್ ಬಂತು. ಸೊ ನನಗೆ ಪರ್ಸ್ನಲಿ ಕೂಡ ಗಮನಿಸು ನನ್ನ ಪರ್ಸ್ನಲ್ ಫೇವ್ರೆಟ್. ಆ್ಯಂಡ್ ಸರಿಯಾಗಿ ನೆನಪಿದೆ. ಅದಾದಮೇಲೆ ಫಿಮೇಲ್ ವರ್ಷನ್ ಒಂದು ಶ್ರೇಯಾ ಘೋಷಾಲ್ ಅವ್ರು ಹಾಡಿದ್ದಾರೆ, ಗಮನಿಸು ಪ್ಯಾಟರ್ನ್ ಸಾಂಗು. ಐ ಥಿಂಕ್ ಸಿನಿಮಾ ನನಗೆ ಗೊತ್ತು, ಈ ಸಿನಿಮಾಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ. ಪ್ರತಿಯೊಂದಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ, ಪ್ರತಿಯೊಂದಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಚಂದ್ರು ಇದ್ರಲ್ಲಿ ಮಾಡಿರೋ ವರ್ಕ್ ಇದೆಯಲ್ಲ, ತುಂಬಾ ಇಂಟೆನ್ಸಾಗಿ ಮಾಡಿರೋ ವರ್ಕ್. ನಮ್ಮ ಎಸ್ಪೆಷಲಿ ಸಕಲೇಶ್ಪುರ ಆ ಕಡೆ ಎಲ್ಲ ಶೂಟ್ ಮಾಡಿರೋದು ತುಂಬಾ ಟೈಮ್ ತೊಗೊಂಡು ಮಾಡಿದ್ರು. ಆ್ಯಂಡ್ ಅದಕ್ಕೆ ಯಾರು ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಈವನ್ ಪ್ರೊಡಕ್ಷನ್ ಹೌಸು, ನಾನು, ಡೈರೆಕ್ಟ್ರು ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಟೈಮ್ ಬೇಕೋ ಅಷ್ಟು, ಲೈಟಿಂಗ್ ಆಗಿರ್ಬೋದು ಆ್ಯಂಡ್ ವೆದರ್ಗಾಗಿರ್ಬೋದು, ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಟ್ಟು ಮಾಡಿದ್ವಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಹೇರ್ ಕಟ್ ಮಾಡಿ ಅದಕ್ಕೋಸ್ಕರ ಏನೇನೋ ಮಾಡಿದ್ವಿ, ಅದನ್ನು ಅಷ್ಟೇ ಚೆನ್ನಾಗಿ ಚಂದ್ರು ತೋರಿಸಿದ್ದಾರೆ. ಯಾವುದೇ ಆಗಿರ್ಬೋದು, ಸಕಲೇಶ್ಪುರ, ರಾಜಸ್ಥಾನ್, ಸ್ಲೋವೇನಿಯಾ, ಬ್ಯಾಂಗ್ಳೂರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಚಂದ್ರು. ಅದು ಹೇಗಾಯಿತು ಅಂದರೆ ಅವ್ರ ಫಿಲಮ್ಗೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡ್ತಿದ್ದೆ.
ನನ್ನ ಲೈಫಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಫಿಲಮ್ ನೋಡಿದ್ದು ನಾನು ಯುದ್ಧಕಾಂಡ ಅಂತ. ಐ ವಿಲ್ ಟೆಲ್ ಯು ದ ಕೋಇನ್ಸಿಡೆನ್ಸ್. ಯುದ್ಧಕಾಂಡ ಅಂತ ಒಂದು ಸಿನಿಮಾ ನಿಮಗೆಲ್ಲ ಗೊತ್ತದು. ಅವಾಗ ನಾನಿನ್ನು ಪ್ರೈಮರಿ ಸ್ಕೂಲ್ ಹುಡುಗ. ESIಲಿ ನಮ್ಮ ದೊಡ್ಡಮ್ಮನ ಅಡ್ಮಿಟ್ ಮಾಡಿದರು. ಸೊ ನಮ್ಮ ದೊಡ್ಡಮ್ಮನ ನೋಡೋಕ್ಕೆ ಬಂದಿದೆ. ನಮ್ಮಣ್ಣ 2 ಟಿಕೆಟ್ ತೊಗೊಂಡಿದ್ದ. ಓಕೆ, ಆ 2 ಟಿಕೆಟಲ್ಲಿ 3 ಜನ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ನಾನು ಹತ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ನಾನು ಹೋಗ್ಬೇಕು ಪಿಕ್ಚರ್ಗೆ, ನಾನು ಹೋಗ್ಬೇಕು. 3ನೇ ಕ್ಲಾಸು ಏನೋ ನಾನು 4ನೇ ಕ್ಲಾಸ್ ಅವಾಗ. ಸೊ ನಮ್ಮಣ್ಣ ಏನು ಮಾಡ್ದೆ, ಸರಿ ನೀನು ಅಳಬೇಡ, ನೀನು ಹೋಗು ಪಿಕ್ಚರ್ಗೆ ಅಂತ. ಆ ಪಿಕ್ಚರ್ನ ನೋಡಿದ್ದು ಕಪಾಲಿ ಥಿಯೇಟ್ರಲ್ಲಿ. ಅದು ರಿಲೀಸ್ ಆಗಿದ್ದು ಕಪಾಲಿ ಥಿಯೇಟ್ರಲ್ಲಿ. ಇವತ್ತು ರವಿ ಸರ್ ಅವರ ಪಿಕ್ಚರ್ನ ನೋಡ್ಕೊಂಡು ಬೆಳೆದವನು. ಆ್ಯಂಡ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಒಂದು ಫಿಲಮ್ ಅಂತ ನೋಡಿದ್ದು ನಾನು ರವಿ ಸರ್ದ ಯುದ್ಧಕಾಂಡ ಕಪಾಲಿ ಥಿಯೇಟ್ರಲ್ಲಿ. ಇವತ್ತು ಅದೇ ಥಿಯೇಟ್ರಲ್ಲಿ ಮುಂಗಾರು ಮಳೆ 2 ರಿಲೀಸ್ ಆಗ್ತಾಯಿದೆ. ಏನು ಅಂತ ಗೊತ್ತಿಲ್ಲ, ಕೋಇನ್ಸಿಡೆನ್ಸಾ ಏನು ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ರವಿ ಸರ್ ಅಂದರೆ ಅವರ ಸಾಂಗ್ಸ್ ಎಲ್ಲರಿಗೂ ಇಷ್ಟ. ಆ್ಯಂಡ್ ಅವರೆಂಥ ಶೋ ಮ್ಯಾನ್, ಎಂಥ ಮೇಕರ್ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನಂಗೆ ಪರ್ಸ್ನಲಿ ತುಂಬ ಖುಷಿ ಕೊಡುತ್ತೆ. ನನಗೆ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ನಾನು ಬ್ಯಾಡ್ ಲಕ್ ಮಾಡೋಕ್ಕಾಗಲಿಲ್ಲ ವಿಷ್ಣು ಸರ್ ಜೊತೆ. ಬಟ್ ರವಿ ಸರ್ ಜೊತೆ ಒಂದು ಮಾಡಬೇಕು, ಬಿಕಾಸ್ ಅವರು ಕೂಡ ಒಂದು ದೊಡ್ಡ ರೊಮ್ಯಾಂಟಿಕ್ ಹೀರೋ ಒಂದು. ಸೊ ಈ ಸಿನಿಮಾ ಮುಂಗಾರು ಮಳೆ 2 ಅಂತ ಬಂದಾಗ ರೊಮ್ಯಾಂಟಿಕ್ ಅವ್ರ ಅಪ್ಪ ಹೆಂಗಿರಬೇಕು, ರೊಮ್ಯಾಂಟಿಕ್ ಅವ್ರ ಅಪ್ಪನ ಥರ ಇರಬೇಕು ಅಂಥೇಳಿ ರವಿ ಸರ್ನ ಕ್ಯಾಸ್ಟ್ ಮಾಡಿದ್ವಿ. ಐ ಫೆಲ್ಟ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡ್ತಾ. ಎಸ್ಪೆಷಲಿ ಫಾದರ್ ಸನ್ ಎಮೋಷನ್ಸ್ ಆ್ಯಂಡ್ ಆ ಲವ್ ಎಲ್ಲ ಭಾಳ ಚೆನ್ನಾಗಿ ಹಿಡಿದಿದ್ದಾರೆ ಶಶಾಂಕ್ ಅವರು. ಫುಲ್ ಮಾರ್ಕ್ಸ್ ಹೋಗುತ್ತೆ ಶಶಾಂಕ್ಗೆ ಆ ಥರದಲ್ಲಿ. ನನಗೆ ಭಾಳ ಖುಷಿ ಕೊಡ್ತು ರವಿ ಸರ್ ಜೊತೆ ಆ್ಯಕ್ಟ್ ಮಾಡಿ. ಈವನ್ ಅಹಂ ಪ್ರೇಮಾಸ್ಮಿ ಮಾಡಬೇಕಾದ್ರೆ ಅವರು ಡೈರೆಕ್ಟ್ ಮಾಡಿದರು, ಜೊತೆಲಿ ಆ್ಯಕ್ಟ್ ಮಾಡಿರಲಿಲ್ಲ. ಬಟ್ ಈ ಸಿನಿಮಾಲಿ ಜೊತೆಲಿ ಆ್ಯಕ್ಟ್ ಮಾಡಿದ್ದು ಏನೋ ನಂಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತು. ಕನ್ನಡದ ಹುಡುಗಿ ಮೊದಲನೇ ಸರಿ ಹೀರೋಯಿನ್ ಆಗಿ ಅಲ್ಲಿ ಬೇರೆ ಭಾಷೆಲ್ಲ ಬಂದರೆ ಇವತ್ತು ಮೊದಲನೇ ಸರಿ ಕನ್ನಡ ಹುಡುಗಿ ಹೇಗಿತ್ತು ಅವ್ರು ಪರ್ಫಾರ್ಮೆನ್ಸ್? ನೇಹ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಐ ಥಿಂಕ್ ಫಸ್ಟ್ ಫಿಲ್ಮು ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲ್ಮ್ಗೆ ಶಿ ಹ್ಯಾಸ್ ಡನ್ ಗುಡ್ ಜಾಬ್. ಲಾಸ್ಟ್ ಸಿನಿಮಾ ಝೂಮ್ ಇಂಗ್ಲೆಂಡ್ ಸೆನ್ಸರ್ ಆಗಿತ್ತು. ಈ ಸಿನಿಮಾ ಅದೇ ಥರ ಸೆನ್ಸರ್ ಮಾಡಿ ಸ್ಕ್ರೀನಿಂಗ್ ಇಡೋ ಪ್ರಾಬ್ಲಮ್ ಇಲ್ಲ, ಅಟ್ ಎ ಟೈಮ್ ರಿಲೀಸ್ ಮಾಡ್ತಾ ಇದ್ದೀವಿ ನಾವು. ಐ ಥಿಂಕ್ ವರ್ಲ್ಡ್ ವೈಡ್ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಸಿಡ್ನಿಲೆಲ್ಲ ಹೌಸ್ಫುಲ್ ಆಗಿದೆ. 15-20 ಡೇಸ್ ಬ್ಯಾಕೆ ಹೌಸ್ಫುಲ್ ಆಗಿತ್ತು ಸಿಡ್ನಿಲಿ. ಆ ಬ್ರ್ಯಾಂಡ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ತುಂಬ ಇದೆ, ಒಂದು ಟ್ರಸ್ಟ್ ಇದೆ ಆ ಬ್ರ್ಯಾಂಡ್ ಮೇಲೆ. ಸೊ ಆ ಟ್ರಸ್ಟ್ನ ಖಂಡಿತವಾಗ್ಲೂ ಬ್ರೇಕ್ ಮಾಡಲ್ಲ, ಆ ಟ್ರಸ್ಟ್ನ ಉಳಿಸ್ಕೊಳ್ಳುತ್ತೆ ಮುಂಗಾರು ಮಳೆ 2. ಸರ್, ಮುಂಗಾರು ಮಳೆಯಲ್ಲಿ ಪ್ರಿಯತಮೆ ಸಿಗಲಿಲ್ಲ ಸರ್. ಮುಂಗಾರು ಮಳೆ 2ಲಿ 3-4 ಜನ ಪ್ರಿಯತಮರಿದ್ದಾರೆ. ಈ ಕ್ವಶನ್ ನೀವು ಕೇಳ್ತೀರಾ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾನೆ, ಈ ಕ್ವಶನ್ ಬಂದರೆ ಏನು ಆನ್ಸರ್ ಮಾಡೋದು ನಾನು ಅಂತ. 9ನೇ ತಾರೀಕು ರಿಲೀಸ್ ಆಗುತ್ತೆ, ಗೊತ್ತಾಗುತ್ತೆ. ಆ್ಯಂಡ್ ಹೋಲ್ ಕ್ರೂ, ಎಕ್ಸ್ಪೆಷಲಿ ನನ್ನ ಫ್ರೆಂಡು ಗಂಗಾಧರ್ ಬಗ್ಗೆ ಮಾತಾಡಲೇಬೇಕು. ಪ್ರೊಡ್ಯೂಸರ್, ನನ್ನ ಫ್ರೆಂಡ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್. ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಪ್ರೊಡ್ಯೂಸರ್ ಹಂಗಿರ್ತಾರೆ. ಬಟ್ ನನ್ನ ಫ್ರೆಂಡ್ ಒಬ್ಬ ಈ ಥರ ಪ್ರೊಡಕ್ಷನ್ ಮಾಡಿದ್ನಲ್ಲ ಅನ್ನೋದು ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತು. ಮುಂಗಾರು ಮಳೆ ಮಾಡಬೇಕಾದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಇಲ್ಲಿ ಪ್ರೊಡ್ಯೂಸರು, ದೊಡ್ಡ ಮಟ್ಟದ ಪಿಕ್ಚರ್ ಮಾಡಬೇಕು ಅಂತ 3 ವರ್ಷದಿಂದ ನಮ್ಮ ಗಂಗಾಧರ್ ಹೇಳ್ತಿದ್ರು, ಗಣಪ ಬೇರೆ ಥರದ ಪಿಕ್ಚರ್ ಮಾಡಬೇಕು, ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂತ. ಐ ಥಿಂಕ್ ಒಂದು ತುಂಬ ಚೆನ್ನಾಗಿ ಆ್ಯಸ್ ಮೈ ಫ್ರೆಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಸ್ ಎ ಪ್ರೊಡ್ಯೂಸರ್. 100% ಕೊಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ಇವತ್ತು ಈ ಸಿನಿಮಾನ ಗೋಕುಲ್ ಫಿಲ್ಮ್ಸ್ ಅವರು ತೊಗೊಂಡಿದ್ದಾರೆ. ಆಲ್ ಓವರ್ ಕರ್ನಾಟಕ, ಲೈಕ್ NRAಗೆ ತೊಗೊಂಡಿದ್ದಾರೆ ಗೋಕುಲ್ ಫಿಲ್ಮ್ಸ್ ಅವ್ರಿಗೆ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಿ. ಗಣೇಶ ಹಬ್ಬ ಟೈಮಲ್ಲಿ ರಿಲೀಸ್ ಆಗ್ತಿದೆ. 4ನೇ ತಾರೀಕು ಗೌರಿ ಹಬ್ಬ, 5ನೇ ತಾರೀಕು ಗಣೇಶ ಹಬ್ಬ, 9ನೇ ತಾರೀಕು ಮುಂಗಾರು ಮಳೆ. ಇಲ್ಲ, ಅದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ಫಸ್ಟು ನಾವು ಆಗಸ್ಟಲ್ಲಿ ಅಂದ್ಕೊಂಡ್ವಿ ರಿಲೀಸ್ ಆಗೋದು. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ತುಂಬ ಟೈಮ್ ತೊಗೋತು, CG ವರ್ಕು ಅದೆಲ್ಲ. ಸೊ ಹಾಗಾಗಿ 9ನೇ ತಾರೀಕು ರಿಲೀಸ್ ಮಾಡ್ತೇವೆ. ಇದಕ್ಕೆ ಮಾಡೋಕ್ಕೆ ಅಂತ ನಾನು ಹೇಳಿದ್ದು ಗಣೇಶ ಹಬ್ಬಕ್ಕೆ ಈ ಗಣೇಶ ಏನು ಹೇಳ್ಬೋದು? ಯಾವುದಾ? ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಿ.